ಹೊರಗಡೆ ಹುಲಿ ಒಳಗಡೆ ಇಲಿ. ಇದು ಸದ್ಯ ಬಿಜೆಪಿ ಜೆಡಿಎಸ್ನ ಪರಿಸ್ಥಿತಿ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇವರಿಗೆ ಸರಿಸಮನಾಗಿ ನಿಲ್ಲುವಂತಹ ನಾಯಕರು ಜೆಡಿಎಸ್ ಬಿಜೆಪಿ ಎರಡೂ ಕಡೆ ಕಾಣಿಸೋದಿಲ್ಲ. ಪ್ರತಿಭಟನೆ ಮಾಡ್ತಾರೆ, ಆ ಪ್ರತಿಭಟನೆಗೊಂದು ದೊಡ್ಡ ಶಕ್ತಿನೇ ಬರೋದಿಲ್ಲ. ಯಡಿಯೂರಪ್ಪನವರು ಬಂದ್ರೆ ಅದೊಂದು ತೂಕ, ಎಚ್.ಡಿ. ಕುಮಾರಸ್ವಾಮಿ ಬಂದ್ರೆ ಅದೊಂದು ತೂಕ. ಆದ್ರೆ ಇವರಿಬ್ರು ಕೂಡ ಒಂದಾಗಿ ಬರೋದು ಅಥವಾ ಯಡಿಯೂರಪ್ಪನವರು ಆಕ್ಟಿವ್ ಆಗಿ ನಿಲ್ಲೋದು ಕಷ್ಟ. ಅವರ ವಯೋಸಹಜ ಆರೋಗ್ಯದ ಸಮಸ್ಯೆಯಿಂದ, ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಜವಾಬ್ದಾರಿ ಇರೋದ್ರಿಂದ. ಈಗ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಮುಂದೆ ಕಂಗೆಟ್ಟಿರೋದಂತೂ ನಿಜ. ಸದ್ಯ ಲೋಕಸಭಾ ಅಧಿವೇಶನ ಮುಗಿತಾ ಇದೆ, ವಿಧಾನಸಭೆ ಅಧಿವೇಶನಗಳಿಗೆ ಮುಹೂರ್ತ ಬಂದಿದೆ. ಆದರೆ ಅಲ್ಲಿ ಜೆಡಿಎಸ್ ಬಿಜೆಪಿ ಇಲಿ, ಕಾಂಗ್ರೆಸ್ ಒನ್ಸ್ ಅಗೇನ್ ಹುಲಿ ರೀತಿ ಕಾಣಿಸೋದೆ ಬಹುತೇಕ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ಏನಾದರೂ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಏನಾಗಬೇಕು ಅಂದರೆ, ಈ ಒಳಗೆ ಇಲಿ ಥರ ಇದ್ದುಬಿಟ್ರೆ ಆಗುತ್ತಾ? ಆಗಲ್ಲ. ಏನು ಸಮಸ್ಯೆ ಆಗಿದೆ? ಹಾಗಾದರೆ ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರೇನು ಸಮರ್ಥರಲ್ವಾ? ಅವರಿಗೆ ಕಾಂಗ್ರೆಸ್ಸನ್ನು ಎದುರಿಸೋ ಸಾಮರ್ಥ್ಯ ಇಲ್ವಾ? ಕೇಂದ್ರದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಂತೆಂಥ ನಾಯಕರಿದ್ದಾರೆ, ಅವರೇನು ಸಮರ್ಥರಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ನರೇಂದ್ರ ಮೋದಿ, ಅಮಿತ್ ಶಾ ಎದುರಿಸೋ ಸಾಮರ್ಥ್ಯ ಅವ್ರಿಗಿದೆಯಾ? ಅದೇ ಇಲ್ಲಿ ಕೂಡ ಮೂಡೋ ಪ್ರಶ್ನೆ. ಕರ್ನಾಟಕದಲ್ಲಿ ವಿಧಾನಸಭಾ ಅಧಿವೇಶನ ಶುರುವಾಗ್ತಾ ಇದೆ, ದೊಡ್ಡದಾಗಿ ಬಿಡದಿ ಹೋರಾಟ ನಡೀತಾ ಇದೆ, ಹೊರಗೆ ಅಬ್ಬರ ಜೋರಾಗಿದೆ. ಆದರೆ ಇದೆಲ್ಲವನ್ನ ಡಿಸೈಡ್ ಮಾಡುವಂಥ ಎಕ್ಸಾಮ್ ಹಾಲ್ ಅಂದರೆ ಅದು ವಿಧಾನಸೌಧ, ವಿಧಾನಸಭೆಯಲ್ಲಿ ನಡೆಯುವಂಥ ಅಧಿವೇಶನ. ಆ 10-12 ದಿನಗಳ ಅಧಿವೇಶನದಲ್ಲಿ ಎಲ್ಲರೂ ಕೂಡ ಉತ್ತರ ಕೊಡಬೇಕಾಗುತ್ತೆ, ಉತ್ತರದಾಯಿಗಳಾಗಿರ್ತಾರೆ. ಅಲ್ಲಿ ಅಕೌಂಟೆಬಿಲಿಟಿ ಇರುತ್ತೆ. ಅಲ್ಲಿ ಬಂದಾಗ ಮುಖ್ಯಮಂತ್ರಿ ಕೂಡ ಸ್ಪೀಕರ್ ಕೆಳಗೆ ಕೂತ್ಕೊಂಡು ಪ್ರಶ್ನೆಗೆ ಉತ್ತರ ಕೊಡುವಂಥ ವ್ಯಕ್ತಿ ಆಗ್ತಾರೆ. ಸ್ಪೀಕರ್ ಎಲ್ರಿಗಿಂತ ಮೇಲಿರ್ತಾರೆ. ಅಲ್ಲಿ ಉತ್ತರ ಕೊಡೋದಕ್ಕೆ ಪ್ರಶ್ನೆ ಕೇಳೋನು ಸ್ಟ್ರಾಂಗ್ ಆಗಿ ಪ್ರಶ್ನೆ ಕೇಳೋಕ್ಕಾಗುತ್ತಾ? ನಿಮಗೆ ರಾಜ್ಯದಲ್ಲಿ ನಾನು ಯಾಕೆ ಬಿ ಜೆ ಪಿ ಜೆ ಡಿ ಎಸ್ ಹೊರಗಡೆ ಹುಲಿ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಘೋಷಣೆಗಳು, ಹೇಳಿಕೆಗಳು, ದೊಡ್ಡ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಮೂಲಕ ಜನರ ಗಮನ ಸೆಳೀತೀಯ ಅನ್ನುವಂಥ ಒಂದು ಭ್ರಮೆ, ಇದೆಲ್ಲ ವಿಧಾನಸೌಧದ ಒಳಗೆ ಅಧಿವೇಶನದಲ್ಲಿ ನಡೆದ್ರೆ ಖಂಡಿತ ಅದರ ಅಬ್ಬರ ಜೋರಾಗಿದ್ದು ಸಾರ್ಥಕ ಆಗುತ್ತೆ. ಇಲ್ಲಿ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಎದ್ದು ನಿಂತ್ಕೊಂಡ್ರೆ ಅವರನ್ನ ಎದುರಿಸೋರೇ ಇಲ್ಲ. ಕೃಷ್ಣ ಬೈರೇಗೌಡ ಅಂಕಿಅಂಶಗಳ ಜೊತೆಗೆ ಕರಾರುವಕ್ಕಾದಂಥ ಮಾತಾಡೋಕೆ ಶುರು ಮಾಡ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಪದೇ ಪದೇ ಎದ್ದು ನಿಂತು ಎಲ್ಲದಕ್ಕೂ ತನ್ನ ಒಂದು ಒಪಿನಿಯನ್ ಹೇರೋಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ಇದ್ದವರು ಸೈಲೆಂಟ್ ಆಗ್ತಾರೆ. ಬಿ ಜೆ ಪಿಯಲ್ಲಿ ಒಬ್ಬರೊಬ್ರು ಅಂದರೆ ಸುನಿಲ್ ಕುಮಾರ್ ಏನಾದರೂ ಎದ್ದು ನಿಂತರೆ ಒಂದು ಸ್ವಲ್ಪ ವಿರೋಧ ಪಕ್ಷದವರು ಸ್ಟ್ರಾಂಗ್ ಆಗ್ತಾರೆ, ಆಡಳಿತ ಪಕ್ಷದವರು ಒಂಚೂರು ತಲೆ ಕೆಡಿಸ್ಕೊಳ್ತಾರೆ. ಒಂದು ಕಾಲದಲ್ಲಿ ಜೆ ಸಿ ಮಾಧುಸ್ವಾಮಿ ಎದ್ದು ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವರೇ ಸ್ವಲ್ಪ ಶೇಕ್ ಆಗ್ಬಿಡ್ತಾ ಇದ್ರು. ಸಿದ್ದರಾಮಯ್ಯನವರು ಅಂಕಿಅಂಶಗಳನ್ನು ಬಾಯಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗಲೂ, ಅಗಾಧವಾದಂಥ ಅನುಭವ. ಆದರೆ ಜೆ ಸಿ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಂಥ ಆ ಸಂಸದೀಯ ನಿಯಮಗಳನ್ನು, ಅವ್ರು ತರ್ತಾ ಇದ್ದಂತಹ ಒಂದಷ್ಟು ನಿಯಮಾವಳಿಗಳ ಉದಾಹರಣೆಗಳನ್ನು ಕೇಳಿ ಸಿದ್ದರಾಮಯ್ಯನವರೇ ಸೈಲೆಂಟ್ ಆಗ್ಬಿಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನು ಪಾರ್ಲಿಮೆಂಟೇರಿಯನ್ ಇವರು ಅಂತ ಇದ್ರು. ಆದರೆ ಆ ಮಾಧುಸ್ವಾಮಿ ಅವರೇ ಗೆದ್ದಿಲ್ಲ. ಅವರ ಜಾಗದಲ್ಲಿ ಸುರೇಶ್ ಬಾಬು ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ, ಚಿಕ್ಕನಾಯಕನಹಳ್ಳಿಯಿಂದ. ಆ ಸುರೇಶ್ ಬಾಬುನೇ ಜೆ ಡಿ ಎಸ್ನ ವಿಧಾನಸಭೆಯಲ್ಲಿ ಸಭಾನಾಯಕ. ಅವ್ರ ಪಾಪ ಮಾತು ಕಡಿಮೆ, ಹೆಚ್ಚು ದುಡಿಮೆ. ಅವ್ರ ಕ್ಷೇತ್ರದಲ್ಲಿ ಓಡಾಡ್ತಾರೆ, ಕೆಲಸ ಮಾಡ್ತಾರೆ, ಜನರ ಜೊತೆ ಒಳ್ಳೆ ಸ್ಪಂದನೆ ಇದೆ. ಆದರೆ ಸುರೇಶ್ ಬಾಬು ಮಾತಾಡೋದು ಕಡಿಮೆ. ಇದು ಹೆಂಗೆ ಅಂದರೆ, ನೀವು ವರ್ಷ ಇಡೀ ಎಕ್ಸಾಮಿಗೆ ಚೆನ್ನಾಗಿ ಓದಿದ್ರೆ ಎಕ್ಸಾಮ್ ಹಾಲಲ್ಲಿ ಬಂದು ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಬರ್ತಾ ಇಲ್ಲ, ಅಥವಾ ನಿಮಗೆ ವೈವಾ ಇದೆ, ವೈವಾದಲ್ಲಿ ನಿಮಗೆಲ್ಲ ಗೊತ್ತು, ನಿಮ್ಮ ತಲೆಯಲ್ಲಿ ಆನ್ಸರ್ಸ್ ಇದೆ, ವೈವಾ ಉತ್ತರ ಕೊಡಬೇಕಾದಾಗ ನಿಮಗೆ ಬರ್ತಾ ಇಲ್ಲ, ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಯಾವ ಮಾಧುಸ್ವಾಮಿ ಇದ್ರಲ್ಲ ತುಮಕೂರಿನ ಚಿಕ್ಕನಾಯಕನಹಳ್ಳಿ, ಆ ಕ್ಷೇತ್ರದಿಂದ ಅವ್ರನ್ನ ಸೋಲಿಸಿ ಗೆದ್ದ ಸುರೇಶ್ ಬಾಬು, ಅವ್ರನ್ನ ಗೆಲ್ಲಿಸಿದ್ದಾರೆ ಜನ. ಒಳ್ಳೆ ವ್ಯಕ್ತಿ ಅನ್ನೋ ಕಾರಣಕ್ಕೆ ಗೆಲ್ಲಿಸಿದ್ದಾರೆ. ಜೆ ಡಿ ಎಸ್ನ ಶಕ್ತಿ ಕೂಡ. ಅವರು ಸಭಾನಾಯಕ ಆಗಿ ಜೆ ಡಿ ಎಸ್ ಪರವಾಗಿ ನಿಂತ್ಕೊಳ್ಳೋದೇ ಇಲ್ಲ. ಈ ಹಿಂದಿನ ಅಧಿವೇಶನಗಳಲ್ಲಿ ಕೂಡ ಶರಣಗೌಡ ಕಂದಕೂರ್ ತರದವರು, ಸಮೃದ್ಧಿ ಮಂಜುನಾಥ್ ತರದವರು ಬೇಜಾರು ಮಾಡ್ಕೊಂಡಿದ್ರು. ನಮಗೆ ಎಚ್.ಡಿ. ಕುಮಾರಸ್ವಾಮಿ ಹೋದ್ಮೇಲೆ ಜೆ ಡಿ ಎಸ್ಗೆ ನಮಗೆ ವಿಧಾನಸಭೆಯಲ್ಲಿ ಶಕ್ತಿ ತುಂಬೋರೇ ಇಲ್ಲ, ನಮಗೆ ಬೆಂಬಲಕ್ಕೆ ನಿಂತ್ಕೊಳ್ಳೋರೇ ಇಲ್ಲ ಅಂತೇಳಿ ಒಂದಷ್ಟು ಬಾರಿ ಈ ಜೆ ಡಿ ಎಸ್ನ ಶಾಸಕರುಗಳು ಪ್ರಶ್ನೆ ಕೇಳಿದಾಗ ಅದಕ್ಕೆ ಸ್ಪೀಕರಿಂದ ಸಕಾರಾತ್ಮಕವಾದಂಥ
ಬೆಂಬಲ ಸಿಗ್ಲಿಲ್ಲ ಅಂತಂದಾಗ ಬಿಜೆಪಿಯವರು ಇತ್ತೀಚೆಗೆ ಮೈತ್ರಿ ಆದ್ಮೇಲೆ ಅವರು ಆರ್ ಅಶೋಕ್ ಆಗ್ಲಿ ಕೆಲವರು ಅವರು ಕೂಡ ಧ್ವನಿ ಏರಿಸಿ ಅವರಿಗೆ ಅವರ ಪ್ರಶ್ನೆಗೊಂದು ಮನ್ನಣೆ ಕೊಡಿಸಿದ್ದಿದೆ. ಆದರೆ ಸುರೇಶ್ ಬಾಬು ಅವರು ಎದ್ದು ನಿಂತ್ಕೊಳ್ಳೋದೇ ಇಲ್ಲ. ಇನ್ ಡಿ ಕೆ ಶಿವಕುಮಾರ್ ಎದ್ದು ನಿಂತು ಮಾತಾಡೋಕೆ ಶುರು ಮಾಡಿದರೆ ಬಿಜೆಪಿನ ಯಾರು ತಡೆಯೋದಕ್ಕೆ ಸಾಧ್ಯ? ಆರ್ ಅಶೋಕ್ ಒಂದೆರಡು ಮಾತಾಡ್ಬೋದು, ಆದರೆ ಕರಾರುವಕ್ಕಾದಂಥ ಮಾತಿನ ಚಾತುರ್ಯ, ಅಂಕಿ ಅಂಶಗಳು, ಜೊತೆಗೆ ಸಭಾ ನಿಯಮಾವಳಿಗಳು ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡುವಂತಹ ಸಾಧ್ಯತೆಗಳು ಬಿ ಜೆ ಪಿಯಲ್ಲೂ ಇಲ್ಲ, ಜೆ ಡಿ ಎಸ್ ಅಲ್ಲೂ ಇಲ್ಲ. ಹೊರಗಡೆ ಬಿ ಜೆ ಪಿ ಜೆ ಡಿ ಎಸ್ ಭಾಳ ದೊಡ್ಡ ಮಟ್ಟಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ಇನ್ನು ಬಿ ಜೆ ಪಿಯ ಒಳಗಿನ ಕತೆ ಕೇಳ್ಬಿಟ್ರೆ ವಿಜಯೇಂದ್ರ ಅವರ ಜೊತೆಗೆ ಯಾರೂ ನಿಂತ್ಕೊಳ್ಳಲ್ಲ. ವಿಜಯೇಂದ್ರನೇ ಮೊದಲ ಬಾರಿ ಆರಿಸಿ ಬಂದಿರುವಂಥ ಶಾಸಕ, ಅವರೇ ಹಿಂದ್ಗಡೆ ಕೂತ್ಕೊಂಡಿರ್ತಾರೆ. ಏನು ಮುಂದಿನ ಸಾಲಲ್ಲಿ ಅವ್ರು ಇರೋದಿಲ್ಲ. ಮುಂದಿನ ಸಾಲಲ್ಲಿ ಇರುವಂಥವ್ರು ಅಶ್ವಥ್ ನಾರಾಯಣ್ ತರದವರು, ಸುನೀಲ್ ಕುಮಾರ್ ತರದವರು ಸ್ವಲ್ಪ ಮಾತಾಡಿದರೆ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಿಂತ್ಕೊಳ್ಬೋದು. ಅದು ಜೆ ಡಿ ಎಸ್ ಬಿ ಜೆ ಪಿಯ ಒಂದು ಹೊಂದಾಣಿಕೆನೂ ಕಡಿಮೆ ಇರುತ್ತೆ. ಇದು ಕಾಂಗ್ರೆಸ್ಗೆ ಒಂಥರ ತುಂಬ ಸುಲಭ ಆಗ್ಬಿಡ್ತು. ರಾಜ್ಯದ ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತಗೊಂಡು ಹೋಗಿ ಅದಕ್ಕೆ ಮಾತಿನ ಚಾಟಿ ಬೀಸಿ ಅವರಿಂದ ಉತ್ತರ ಪಡ್ಕೊಂಡು ಅಧಿಕಾರಿಗಳಿಂದ ಕೆಲಸ ಮಾಡಿಸೋ ರೀತಿಯಲ್ಲಿ ನಿರಂತರವಾಗಿ ವಿಧಾನಸಭೆಯ 13 ದಿನದಲ್ಲಿ ಆಡಳಿತ ಪಕ್ಷಕ್ಕೆ ಕಟ್ಟಿ ಹಾಕಿ ಅವರಿಗೆ ಏನು ಬಾಯಿ ಮುಚ್ಚಿಸಿ ಅವರಿಂದ ಉತ್ತರವನ್ನು ತರಿಸಿ, ಅಂದರೆ ಸುಮ್ಮನೆ ಮಾತಾಡೋದು ಬಿಟ್ಟು ಸರಿಯಾದ ಉತ್ತರ ತರಿಸಿ ರಾಜ್ಯದ ಜನರಿಗೆ ಹಿತ ಆಗುವಂತಹ ಕೆಲಸವನ್ನು ಮಾಡುವಂತಹ ವಿರೋಧ ಪಕ್ಷ ಇಲ್ಲ. ಕೇಂದ್ರದಲ್ಲಿ ಹೇಗೆ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳಿದಾವೋ ರಾಜ್ಯದಲ್ಲಿ ಅಷ್ಟೇ ವೀಕಾಗಿ ಕಾಣಿಸೋದು ಇಲ್ಲಿ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ. ಇದು ಈ ಬಾರಿ ಡಿ ಕೆ ಶಿವಕುಮಾರ್ ಅಂತೂ ಡೋಂಟ್ ಕೇರ್. ಡಿ ಕೆ ಅಂದರೆ ಒಂಥರ ಡೋಂಟ್ ಕೇರ್ ಅಂತ ಅನ್ಬೋದು. ಆ ಥರ ಯಾರನ್ನೂ ಕೇರ್ ಮಾಡಲ್ಲ, ನಾನು ಇರೋದೇ ಹಿಂಗೆ ಅಂತ. ಇನ್ನು ಇವರು ಬೇರೆ ಸರ್ಕಾರ ನೋಡಿದರೆ ವಿಧಾನಸಭೆಯಲ್ಲಿ ಅದು ಏನು ಅಧಿವೇಶನಕ್ಕೆ ಹೋಗುವ ವೇಳೆಗಾದರೂ ಖಾತೆಗಳನ್ನು ಕೊಡ್ತಾರಾ ಗೊತ್ತಿಲ್ಲ. ಸಚಿವರುಗಳ ಘೋಷಣೆ ಆಗಿದೆ, ಆದರೆ ಸಚಿವರುಗಳ ಕೈ ಖಾತೆನೇ ಸಿಕ್ಕಿಲ್ಲ. ಅವ್ರು ಯಾವ ಖಾತೆ ನಿಭಾಯಿಸಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಬರೀ ಸಚಿವರಾಗಿದ್ದಾರೆ. ಕೊಡ್ಬೋದು ಇವತ್ತು ಸಂಜೆನೋ ನಾಳೆನೋ. ಆದರೆ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದವರು ಅಥವಾ ಎಲ್ಲ ಶಾಸಕರುಗಳು ತಮ್ಮ ಕ್ಷೇತ್ರದ ಬಗ್ಗೆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು ಅಂದರೆ ಕೇಳಿದರೆ ಉತ್ತರ ಕೊಡೋದಕ್ಕೆ ಅಲ್ಲಿ ಆ ಸಂಬಂಧಪಟ್ಟ ಇಲಾಖೆನ ಆಗಷ್ಟೇ ತಗೊಂಡಿರ್ತಾರೆ ಸಚಿವರುಗಳು. ಅವರಿಗೆ ಅದ್ರ ಹಿಂದೆ ಮುಂದೆ ಗೊತ್ತಿರಲ್ಲ. ಏನು ಹೇಳೋದಕ್ಕೆ ಸಾಧ್ಯ? ಈ ಅಧಿವೇಶನ ಹಿಂಗೆ ಕಳೆದೋಗುತ್ತೆ. ಈ ಅಧಿವೇಶನದಲ್ಲಿ ಯಾವುದೇ ಉತ್ತರಗಳು ಸರಿಯಾಗಿ ಸಿಕ್ಕೋದಿಲ್ಲ. ಅವ್ರು ಬಿಡಿ ನೆನ್ನೆ ಮಂತ್ರಿ ಆದವರು ನೆನ್ನೆ ಇಲಾಖೆ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಧಿಕಾರಿಗಳ ಬಳಿ ಉತ್ತರ ಇರ್ಬೋದು, ಆದರೆ ಅದನ್ನು ತಗೊಂಡು ಪ್ರೆಸೆಂಟ್ ಮಾಡಬೇಕಾದಂಥ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಇದ್ದಾರೆ. 8-9 ಜನ ಮಂತ್ರಿಗಳಿದ್ದಾರೆ ಪ್ರಮುಖ ಏನು ಖಾತೆಗಳಲ್ಲಿರುವಂಥವ್ರು. ಆದರೆ ಬೇರೆಯವರು ಯಾರು ಉತ್ತರ ಕೊಡ್ತಾರೆ? ಇದು ಇಲ್ಲೂ ಕೂಡ ಲೋಕಸಭೆ ರೀತಿಯಲ್ಲೇ ಪ್ರತಿಭಟನೆ ಏನು 13 ದಿನದಲ್ಲಿ 10 ದಿನ ಪ್ರತಿಭಟನೆ ಮಾಡ್ಕೊಂಡು ಅಥವಾ 7-8 ದಿನ ಪ್ರತಿಭಟನೆ ಮಾಡ್ಕೊಂಡು 2-3 ದಿನ ರಾಜ್ಯದ ಸಮಸ್ಯೆ ಕೇಳೋಂಗಾದ್ರೆ ಯಾರಿಗೂ ಜವಾಬ್ದಾರಿ ಇಲ್ಲ. ಯಾರ ಸಮಸ್ಯೆನೂ ಕೇಳಲ್ಲ, ಹೆಂಗೆ ಬೇಕಾದರೂ ಕಾಲ ಕಳಿ. ಇನ್ನು ಅಲ್ಲೊಂದಷ್ಟು ಜನ ತಮ್ಮ ಏನು ಆ ಪರ್ಸ್ನಲ್ ಗ್ರೋತ್ಗೋಸ್ಕರ ಅದೇನೋ ಒಂದಷ್ಟು ಸೈಕಾಲಜಿಕಲ್ ಸಮಸ್ಯೆಗಳನ್ನ ಇಟ್ಕೊಂಡಿರೋರು ಕೂಡ ಇರ್ತಾರೆ. ಇಡೀ ಸದನದಲ್ಲಿ ದಿನ ಇಡೀ ಎದ್ದು ನಿಂತ್ಕೊಳ್ಳೋದು, ಆ ಥರದ್ದು ತಾವೇ ಗುರ್ತಿಸ್ಕೊಳ್ಬೇಕು ಅನ್ನೋ ರೀತಿಯವರು. ಆ ರೀತಿಯವರು ಇದ್ದು ಬಿಟ್ರೆ ಇಡೀ ಸದನನೇ ಹಾಳಾಗಿ ಹೋಗ್ಬಿಡುತ್ತೆ. ರಾಜ್ಯದ ಸಮಸ್ಯೆಗಳ ಚರ್ಚೆನೇ ಆಗೋದಿಲ್ಲ. ಹಾಗಾಗಿ ಏನಾದರೂ ಬಿ ಜೆ ಪಿಯವರು ಹುಲಿ ರೀತಿ ಯಾರು ಎದ್ದು ನಿಂತ್ಕೊಳ್ತಾರ? ಈ ಬಾರಿ ಸುನೀಲ್ ಕುಮಾರ್ ಏನಾದರೂ ಇಡೀ ಸದನದಲ್ಲಿ ಕಾಂಗ್ರೆಸ್ಸನ್ನು ಅಲುಗಾಡಿಸೋ ಕೆಲಸ ಮಾಡ್ತಾರ? ಬೇರೆ ಏನು ಬಿ ಜೆ ಪಿಯ ಹಿರಿಯ ನಾಯಕರುಗಳೇನಾದರೂ ಕಾಂಗ್ರೆಸ್ಗೆ ಸರಿಯಾದಂಥ ಪ್ರಶ್ನೆಗಳನ್ನು ಕೇಳಿ ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ, ಏಕೆಂದರೆ ತೀವ್ರವಾದಂಥ ಬರ ಆವರಿಸ್ತಾ ಇದೆ ರಾಜ್ಯದಲ್ಲಿ. ಸೂಪರ್ ಎಲ್ ನಿನೋ ಬಂದಿದೆ. ಇದರಿಂದಾಗಿ ಜನ ಕಂಗಾಲಾಗಿದ್ದಾರೆ. ಈ ಬಾರಿ ಅಧಿವೇಶನದಲ್ಲಿ ಜನರಿಗೆ ಪರಿಹಾರ ಸಿಗುತ್ತಾ? ಸರ್ಕಾರದಿಂದ ಹಣ ಅನುದಾನಗಳು ಎಲ್ಲ ಕ್ಷೇತ್ರಗಳಿಗೂ ಸಿಗ್ತವ? ಪ್ರಶ್ನೆಗಳು ನೂರಾರಿದೆ. ನಾವು ಕೂಡ ಸದನದ ಪ್ರತಿದಿನದ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇರ್ತೀವಿ. ಅದು ನಮ್ಮ ಕರ್ನಾಟಕದ ವಿಧಾನಸಭೆಯ ಅಧಿವೇಶನಗಳ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಮತ್ತಷ್ಟು ವಿಚಾರ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.